ಒಳಗಿರೋರು ಎಷ್ಟು ಆಡ್ತಿರ್ತಾರ, ಹೊರಗ್ ನಾವಿರೋರು ಬಾಳ ಜಗಳ ಆಡ್ತಿರ್ತೀವಿ. ಕುಸ್ತಿ ಆಡೋರು ಕುಸ್ತಿ ಆಡ್ತಿರ್ತಾರ, ಜಗಳ ಮಾಡೋರು ಜಗಳ ಮಾಡ್ತಿರ್ತಾರ. ಹಂಗಾಗ್ಲಾರ್ದಂಗ ಅಚ್ಚುಕಟ್ಟಾಗಿ ಎಲ್ಲ ಸಂಘಟಕರು ಕೊಡ್ತಿರ್ತಾರ. ಎಲ್ಲರೂ ಸೇರಿ ಈ ಒಂದು ಕುಸ್ತಿಯನ್ನ ನೋಡಿ ನಾವೆಲ್ಲರೂ ಆನಂದ ಆಗದಿಂದ ಇನ್ನ ಹೆಚ್ಚು ಕುಸ್ತಿಪಟುಗಳು ಹೊರಹೊಮ್ಮಲಿ ಅಂತಂದ ಈ ಒಂದು ಸಂದರ್ಭದಲ್ಲಿ ಹೇಳಿ, ರಾಮಣ್ಣರ್ದು ಒಂದು ಕನಸನ್ನ ಹೇಳಿದ್ರು ಅವರು. ಇನ್ನು 3 ವರ್ಷ ಆದ್ಮೇಲೆ ನಾ ಎಲ್ಲ ಯುವಕರ ಪರವಾಗಿ ಹೇಳ್ತೀನಿ ಅಣ್ಣರ, ನೀವು 3 ವರ್ಷ ಆದ್ಮೇಲೆ ನಿಗದಿ ಪಡಿಸ್ತೀರಿ, ಅದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಯುವಕರು ಮುಂದೆ ನಿಂತ ಆಯೋಜನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೇಳಿ, ಮತ್ತೊಮ್ಮೆ ಇಷ್ಟು ಪ್ರೀತಿಯಿಂದ ನಮ್ಮ ಪ್ಲೇಯರನ್ನ ನೇಪಾಳ ಇಂತ್ರ ಕರೆಸ್ಬೇಕು ಅಂತಂದ ಅವ್ರ ಆಸೆ. ಅಧ್ಯಕ್ಷರಿಗೆ ನೂತನವಾಗಿ ಸಂಘದ ಆಯ್ಕೆ ಆಗುವಂತ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ. ದುರ್ಗಪ್ಪ ಮೇಲ್ಮಣಿ ಇದನ್ನ ಕೃಷ್ಣಗೌಡ ಪಾಟೀಲ್ ಅವ್ರಿಗೆ ಕೊಡ್ಬೇಕಾಗಿ ಅವ್ರಿಗೆ ನಾವು ವಿನಂತಿ ಮಾಡ್ತೇನೆ. ಆಮೇಲೆ ಬಸವರಾಜ್ ಚನ್ನಪ್ಪ ಎಲ್ಲರಿಗೂ ಸಹಿತ ಐಡೆಂಟಿಫಿಕೇಶನ್ ಆಗುತ್ತೆ. ಆಮೇಲೆ ಈ ಸಂಘದ ಅಧ್ಯಕ್ಷ ಸಿದ್ದಮ್ಮ ಅವರು ಅಂದ್ರೆ ಅಧಿಕೃತವಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಇದನ್ನ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನೆರವೇರಿಸಿದ ವಸಂತ. ವಿಶೇಷ ಅಂದ್ರೆ ಸುಮಾರು ಬಹಳ ಎಲ್ಲ 60 ರೂಪಾಯಿ ಬಂದಾರ ಇಲ್ಲಿ, ಅವ್ರಿಗೂ ಸಹಿತ ನಾವು ಅಭಿನಂದಿಸಬೇಕು. ಬಹಳ ಜನ 60 ಕೃಷ್ಣಗೌಡ ಪಾಟೀಲ್ ಸರ್ ಅವರಿಗೆ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗದಗ ಬೆಟಗೇರಿ ಮಹಾನಗರದಲ್ಲಿ ವಿಶೇಷವಾಗಿ ನೂತನ ಕುಸ್ತಿ ಒಂದು ಅಸೋಸಿಯೇಷನ್ ಸಂಸ್ಥೆ ತಾಯಂದಿರು ಮತ್ತು ಎಲ್ಲರಿಗೂ ಕೂಡ ಗುರುಗಳ ಆಶ್ರಯ ಇರಲಿ ಅಂತ ಬಯಸಿ ಇಲ್ಲೆಲ್ಲ ಬಹಳಷ್ಟು ಮಂದಿ ವಿಚಾರಗಳನ್ನು ಹೇಳಿದರು. ಒಂದು ತಾವೆಲ್ಲ 2 ಎಕರೆ ಇದನ್ನೆಲ್ಲ ಒಂದು ಗಾರ್ಡನ್ ಇದನ್ನೆಲ್ಲ ಮಾಡ್ಬೇಕಂತೇಳಿ ನನಗೆ ಅನಿಸ್ತಿ. ನೀವು ಬಹಳಷ್ಟು ನಾನು ನೋಡ್ತೀವಿ, ಎಲ್ಲ ಜಿಲ್ಲಾ ಒಳಗೆ ಎಲ್ಲ ಕಡೆ ನೋಡ್ತೀವಿ, ಅರ್ಜಿ ಕೊಡಬೇಕು, ಏನೆಲ್ಲ ಮಾಡಬೇಕು, ಮಳ್ಳ ತಿರುಗಾಡಬೇಕು, ಕೆಲಸ ಆಗಲ್ಲ. ಆದರೆ ತಾವು ಮಾತಾಡಿದ ಮಾತಿಗೆ ನಮ್ಮ ನಗರಸಭಾ ಗದಗ ಬೆಟಗೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಮತ್ತು ನಮ್ಮ ಸನ್ಮಾನ್ಯ ಕೃಷ್ಣಗೌಡರು ಅವರು 1 ಕೋಟಿ ತನಕ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನಂದು ಅವ್ರದ್ದು ಎಲ್ಲ ಹೋಳಿಗೆ ತುಪ್ಪ ಬಿತ್ತು ಬಿಡ ಅನ್ನ. ಹಂಗ ನಿಜವಾಗಿ ನೀಡೋರು ನಮ್ಮವರಿದ್ರ ನಾವು ಕಡೆ ಪಂತಾಗಿದ್ರು ನಮಗೆ ಮುಟ್ಟತ್ತಂತ. ಹಂಗ ನಮ್ಮ ಕೃಷ್ಣಗೌಡರು ನಿಜವಾಗಿ ಒಂದು ಯುವಕರ ಕಣ್ಮಣಿ ಅಂದ್ರೆ ತಪ್ಪಾಗೋದಿಲ್ಲ. ಅವ್ರು ಹೇಳಿದ್ರು ಇನ್ನು 2 ವರ್ಷ 3 ವರ್ಷ ಅಂದ್ರೆ ಅವರು ಕೇರಳದಾರನ್ನ ಒಬ್ಬ ಆದರ್ಶ ಒಬ್ಬ ವ್ಯಕ್ತಿನ 40 ವರ್ಷದ ವ್ಯಕ್ತಿ 50 ತೂಕ 180 kg ಎತ್ತಾನಂದ್ರೆ ಆ ವ್ಯಕ್ತಿ ಹೆಂಗಿರ್ಬೋದು, ಅದನ್ನ ನೋಡೋದೇ ಒಂದು ಭಾಗ್ಯ. ಅಂತ ವ್ಯಕ್ತಿನ ಇಲ್ಲಿ ಕರ್ಕೊಂಬಂದ್ರೆ ಕುಸ್ತಿಪಟ ಆಡ್ತಾರಲ್ಲ, ಅವ್ರಿಗೆ ಒಂದು ರೀತಿ ಒಂದು ದೇವ್ರ ಇದ್ದಂಗನೆ. ಅದಕ್ಕೆ ಆ ರೀತಿ ಒಳಗ ನೀವು ಅಷ್ಟು ರಾಷ್ಟ್ರ ಮಟ್ಟಕ್ಕೆ ಬೆಳಿಲಿಲ್ಲ ಅಂದ್ರೆ ಕೊಡುಗೆ ನಮಗೆ ನಮ್ಮ ರಾಜ್ಯ ಮಟ್ಟ ದೇಶ ಮಟ್ಟದಾಗ ಬೆಳೆದ್ರೆ ಸಾಕು. ತಾವು ನಮ್ಮ ಇಲ್ಲೆಲ್ಲ ಹಿರಿಯರು ಹೇಳಿದ್ರು ಗುಟ್ಟಿಗೆ ತಿನ್ನಬಾರ್ದು ಅಂತೇಳಿ. ನಿಜಕ್ಕೂ ಆ ಮಾತು ನಾನೇ ಹೇಳ್ತೀನಿ. ಕಾರಣ ಇಷ್ಟೇ, ತಾವೆಲ್ಲ ನೆನಪಿಟ್ಟುಕೊಳ್ರಿ, ಅವರೆಲ್ಲ ಅಷ್ಟೇ ತಿನ್ನಬಾರ್ದು ಅಂದ್ರು. ಅದು ತಿನ್ನೋದ್ರಲ್ಲಿಂದ ನಿಮಗೆ ಏನು ಲಕ್ಷಣ ಐತೆ ಅಂದ್ರೆ ಅದನ್ನು ಬಿಡಿಸಿ ಹೇಳ್ತೀನಿ ನಾನು. ಈ ಸ್ಟಾರು ಗುಟ್ಟಗ ಚೀಟ್ ಅದಾವಲ್ಲ, ಇದೇನಂತಂದ್ರೆ 1-2 ನಿಮಿಷ ಹೇಳ್ಬಿಡ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಹೊಸ್ತಾಗೆ ಮದುವೆ ಆಗಿರ್ತೈತಂತ. ಹೊಸ್ತಾಗಿ ಮದುವೆ ಆದಾಗ ಅವಾಗ ಕಿರಾಣಿ ಅಂಗಡಿ ಇಟ್ಟಿರ್ತಾನ ಗಂಡ,
ಅವಾಗ ಹೇಳ್ತಾಳಕ್ಕೆ ಹೆಂಡ್ತಿ ಕಿರಾಣಿ ಅಂಗಡಿ ಇದು ಪಾನ್ ಶಾಪ್ ಅಂಗಡಿ ಬ್ಯಾಡ್ರಿ ಒಬ್ಬ ರೈತ ಹೊಲ್ದಾಗ ದುಡಿಲಿ ಅಂದ್ಲಾಕಿ. ಯಾಕ ಅಂದವ, ಹೊಸ್ದಾಗಿ ಮದುವಾಗಿ 8 ತಿಂಗಳಾಗಿಲ್ಲ ನೀನು ಗುಟ್ಗ ತಿಂದು ಗೊಟ್ಟಕ್ಕಂದ್ರೆ ನನ್ನ ಗತಿ ಹಂಗ ಅಂತಾಳೆ ಹೇಳ್ತಿ. ಅದಕ್ಕೆ ಹೇಳ್ತಾಳಕಿ 5 ಬೆರಳಿನ ಚಪ್ಪಾಳಿ ಈ ಜೀವಾತ್ಮಕ ಮುಕ್ತಿ ಕೊಡ್ತಾ, ಜೀವಾತ್ಮಕ ಮುಕ್ತಿ ಕೊಡುತ್ತಾ. 1 ಬೆರಳಿನ ಚಪ್ಪಾಳಿ ಕ್ಯಾನ್ಸರ್ ಸ್ವಾಗತ ಮಾಡುತ್ತಾ, 2 ಬೆರಳಿನ ಚಪ್ಪಾಳಿ ದಮ್ಮು ಕೆಮ್ಮು ಕೊಡುತ್ತಾ, 3 ಬೆರಳಿನ ಚಪ್ಪಾಳಿ ಆಸ್ತಿ ಮಾರಿಸ್ತಾ, 4 ಬೆರಳಿನ ಚಪ್ಪಾಳಿ ಎಲ್ಲ ಸರ್ವನಾಶ ಮಾಡುತ್ತೆ. ಹೆಂಗ ಅಂತ ಕೇಳಿದ್ರೆ 1 ಬೆರಳಿನ ಚಪ್ಪಾಳಿ ಹೆಂಗ ಕ್ಯಾನ್ಸರ್ ಸ್ವಾಗತ ಮಾಡುತ್ತಾ ಅಂದ್ರೆ, ಈ ಗುಟ್ಟಗ ಸ್ಟಾರ್ ಚೀಟ್ ಅದಾವಲ್ಲ ಇವನ್ನ ಹರಿದು ಅಂಗೈಯಾಗ ಹಾಕಿ ಹೆಬ್ಬಟ್ಟಿಗೆ ತಿಕ್ತಾರೋದು 1 ಬೆರಳಿನ ಚಪ್ಪಾಳಿ ಅಂತ. ಅದು ಕ್ಯಾನ್ಸರ್ ಸ್ವಾಗತ ಮಾಡುತ್ತೆ. ಅದನ್ನ ತಿಂದ ಬಾಯಿ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ಯಾರು ಗುಟ್ಟಗ ಸ್ಟಾರ್ ತಿನ್ನೋರು ಅದನ್ನ ಬಿಟ್ರೆ ಅಂದ್ರೆ ನಿಜವಾಗಿ ಇವತ್ತು ಈ ಸಂಘ ಉದ್ಘಾಟನೆ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ, ಇನ್ನು 2 ಬೆರಳಿನ ಚಪ್ಪಾಳಿ, 2 ಬೆರಳಿನ ಚಪ್ಪಾಳಿ ಅಂತಂದ್ರೆ ಅವಾಗ ಕಲಿಬೇಕಾದ್ರೆ ಸಂಧಿಗೆ ಒಂದಾಗ ಹಿರಿಯರು ಸೇದಿ ಒಕ್ಕಟ್ಟಿರ್ತಾರಲ್ಲ ಬೀಡಿ ಸಿಕ್ರೆಟ್, ಅದನ್ನ ಕಳಿವಿಲ್ಲ ಅದಕ್ಕೆ ತುದಿಗೆ ಬೆಂಕಿ ಹಚ್ಚಿ ಸೇರ್ತು ರೂಢಿ ಮಾಡ್ಕೊಂತ ನಾವು ಅಂತಳಕ್ಕೆ. ಅನ್ನೋದ್ರಾಗ ಬಾಯಾಗಿತ್ತಲ್ಲಿ ಸಿಕ್ರೆಟ್ ಅದು ನಗತೈತಿ ಅದು ಬೀಡಿ. ಅದಕ್ಕೆ ನಗತಿ ಅಂದ್ಲಾಕಿ. ಅವ ಅಂದ ನಾನು ಗಾಡಿ ಕೊಟ್ಟಿದಿ ಅಷ್ಟೆಲ್ಲ ಕೊಟ್ರ 1000 ಮಂದಿ ಗುರುಗಳ ಸಾಕ್ಷಿ, ದೈವ ಸಾಕ್ಷಿ, ಅಗ್ನಿ ಸಾಕ್ಷಿ ನಿನ್ನ ಕೈ ಬಿಡಂಗಿಲ್ಲ ಅಂತ ತಾಳಿ ಕಟ್ಟಾನ ಪ್ರಮಾಣ ಮಾಡಿ. ಆದ್ರೆ ನಿನ್ನ ಬಿಟ್ಟರೆ ಬಿಡ್ತೀನಿ, ನನ್ನ ಬಿಡಂಗಿಲ್ಲ ಅಂದ ನನ್ನ ಪವರ್ ಅಷ್ಟು ನಿನ್ನ ಪವರ್ ಅಷ್ಟು ಐತೆ ಅಂತ ಅದು ಬೀಡಿ. ಅವಾಗ ಹೇಳ್ತೈತೆ ಅದು ಬೀಡಿ, ಯಾಕ ಅವ ಬಿಟ್ರೆ ನಾನು ಬಿಡಂಗಿಲ್ಲ ಅವನ್ನ ಅಂತದು. ಯಾಕೆ ಬಿಡಂಗಿಲ್ಲ ಅಂತ ಕೇಳಿದಾಗ ಎಂದ ನನ್ನ ತುದಿಗೆ ಅವ ಬೆಂಕಿ. ಈ ಸಂಘ ಉದ್ಘಾಟನೆ ಮಾಡಿದ ಮತ್ತು ಈ ಕುಸ್ತಿ ಕಣ ನನಗೆ ಅವ್ರು ನೋಡಿ ಸಂತೋಷ ಪಟ್ರಲ್ಲ, ಅದು ನನಗೆ ಬಹಳ ಸಂತೋಷ. ಅದು ನಮ್ಮ ಈ ಕುಸ್ತಿ ಕಣ ಮಾಡಿದಂತ ಸದಸ್ಯರು, ಆಮೇಲೆ ನಮ್ಮ ಸೋಮು ಹಾಕ್ಲಿಗಿರವರು ಮತ್ತು ಮಾಂತೇಶ್ ಅವರು, ಆಮೇಲೆ ನಮ್ಮ ವಿನಾಯಕ್ ಅವರು, ಅವರೆಲ್ಲರೂ ಕೂಡ ನಿಂತ ಕಣ ಮಾಡ್ಯಾರ ಸರ್. ಅವರು ಕೂಡ ನಮ್ಮ ಹಾದಪ್ಪನವರು ಮತ್ತು ನಮ್ಮ ದೇವಪ್ಪ ಅವರು ಎಲ್ಲರೂ ಇವರು ಸಾಥ್ ಕೊಟ್ಟರು ಸರ್. ನನಗೆಲ್ಲ ಇದಕ್ಕೆ ಮಾಡಕ್ಕೆಲ್ಲ ಅವರ ನಿಂತ ಕಾರ್ಯಕ್ರಮ ಎಲ್ಲ ನಡ್ಸಕ್ಕೆಲ್ಲ ಅವರ ಸಪೋರ್ಟ್ ಸರ್. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಸದಾ ನನ್ನ ಮ್ಯಾಗ ಇರಲಿ. ಇದು ಕುಸ್ತಿ ಸಂಘ ಬೆಳೆಯಾಕ ನಿಮ್ಗೆ ಇಷ್ಟು ಆಶೀರ್ವಾದ ನನಗೆ ಬೇಕು. ಇದು ಇನ್ನೂ ಯಶಸ್ವಿ ನನಗೆ ಮುಂದೆ ಬೆಳೆಯಾಕ ನೀವು ಬೆನ್ನು ತಟ್ಟಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊಂತೀನಿ. ಸನ್ಮಾನ ಮಾಡಿದ ಮೇಲೆ ಇದು ಕಾರ್ಯಕ್ರಮ ಅಧಿಕೃತವಾಗಿ ಕುಸ್ತಿ ಪಂದ್ಯ ಪ್ರಾರಂಭ ಆಗುತ್ತದೆ. पंकज पाटील तालीम पुणे, ज्योतिबा ಜಾಮ್ರೆ ಪೈಲ್ವಾನ್ ತಾಲೀಮ್ ಬಾಗಲಕೋಟೆ, ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂತಹ ಕುಸ್ತಿ. ಈ ಎಲ್ಲ ಮಾಜಿ ಪೈಲ್ವಾನರು ಈ ಯುವ ಕುಸ್ತಿಪಟುಗಳಿಗೆ ನಿರ್ಣಯವನ್ನು ಹೊರತುಪಡಿಸಿ ಕರ್ನಾಟಕ ಗರ್ಜನೆಯ ನ್ಯೂಸ್ ಅವರಿಗೆ ನನ್ನ ನಮಸ್ಕಾರ ಕೊಡುತ್ತಾ, ಗದಗ ಜಿಲ್ಲಾ ಕುಸ್ತಿ ಪಟುಗಳ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ನೂತನ ಸಂಘದ ಉದ್ಘಾಟನೆ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮವನ್ನು ಮಾನ್ಯ ಗದಗ ಜಿಲ್ಲಾ ಯುವಕರ ಜಿಲ್ಲಾ ಅಧ್ಯಕ್ಷರಾದಂಥ ಕೃಷ್ಣಗೌಡ ಪಾಟೀಲರು ಹಾಗೂ ಓಣೆಯ ಹಿರಿಯರು ಹಾಗೂ ಗಣ್ಯರು ಇವತ್ತಿನ ದಿವಸ ಈ ಕುಸ್ತಿಯನ್ನು ಕಣವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ಎಲ್ಲ ಸದಸ್ಯರ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಕೊಡುತ್ತಾ, ಇಲ್ಲಿ ಇವತ್ತಿನ ದಿವಸ ಕುಸ್ತಿ ಆಡುವಂತ ಕುಸ್ತಿಪಟುಗಳಿಗೂ ಇಲ್ಲಿ ಆಡಿ ಮುಂದಿನ ದಿನಮಾನದಲ್ಲಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಹೆಸರು ತಗೊಂಬರಲಿ ಅಂತಂದು ಇವತ್ತಿನ ದಿವಸ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ. ಎಲ್ಲರಿಗೂ ಎಲ್ಲ ಬಂದಂತ ಯುವಕರು ಹಾಗೂ ಮಾಜಿ ಪೈಲನ್ರು, ಹಾಲಿ ಪೈಲನ್ರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಸಂಘದ ಪರವರಿಗೆ ಎಲ್ಲರಿಗೂ ವಂದಿಸಿ ನನ್ನ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ.